ಮುಖ್ಯಮಂತ್ರಿ ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಹಾವೇರಿಯ ಹಾನಗಲ್ ಪಟ್ಟಣದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಂಬಳಿ ಹಾಕಿಕೊಳ್ಳೋಕೆ ಅರ್ಹತೆ ಇರಬೇಕು ಅಂತ ಹೇಳಿದೆ, ಆದ್ರೆ ಸಿದ್ದರಾಮಯ್ಯ ಇದನ್ನೇ ಬೇರೆ ರೀತಿಯಲ್ಲೇ ಅರ್ಥೈಸ್ತಾ ಇದ್ದಾರೆ. ಬೊಮ್ಮಾಯಿ ಏನಾದರೂ ಕುರಿ ಕಾದಿದ್ರಾ ಅಂತ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ಬಂಕಾಪುರದಲ್ಲಿ ನಾನು ಕುರಿ ಕಾದಿದ್ದೇನೆ, ಮಹಾರಾಷ್ಟ್ರದ ಮಾಮ ಕುರಿಗಳನ್ನ ಕಾದಿದ್ದೇನೆ ಅಂತ ಸಿಎಂ ಹೇಳಿದ್ರು. ಈ ಕಂಬಳಿಗೆ ಬಹಳ ದೊಡ್ಡ ಕಿಮ್ಮತ್ತಿದೆ, ಗೌರವ ಇದೆ. ಬಿಸಿಲು, ಚಳಿ, ಗಾಳಿ, ಮಳೆ ಅನ್ನದೇ ಕುರಿ ಕಾದು ಉಣ್ಣೆಯನ್ನ ಉತ್ಪಾದನೆ ಮಾಡಿ ಅದನ್ನ ನೇಯ್ದು ಕಂಬಳಿ ಮಾಡಿರ್ತಾರೆ. ಆ ಶ್ರಮದ ಮಹತ್ವ ನಮಗೆ ಗೊತ್ತಿದೆ. ಅದರಿಂದ ಇದನ್ನ ಹಾಕೊಳ್ಳೋದಕ್ಕೆ ಅದರ ಅರ್ಥ ಮಾಡ್ಕೊಂಡಿರುವಂತ ಯೋಗ್ಯತೆ ಇರಬೇಕು. ನಾನು ಈ ಕಂಬಳಿ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸುತ್ತೆ ಎಂದು ಹಾನಗಲ್ನಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಯುವಕರ ಉತ್ಸಾಹ ನೋಡಿದ್ದೇನೆ, ಅಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ಕಾಂಗ್ರೆಸ್ನವರು ಅನವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಮತದಾರರೇ ಇದೇ 30ರಂದು ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿದ್ರು. ಇವತ್ತು 2 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಆದರೆ ಮೇಲ್ನೋಟಕ್ಕೆ ಯುವಕರ ಉತ್ಸಾಹವನ್ನು ನೋಡಿದ್ರೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಮತದಾರರು ಭಾರತೀಯ ಜನತಾ ಪಾರ್ಟಿ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನನಗಂತೂ ವಿಶ್ವಾಸ ಇದೆ, ಕೇವಲ ಹಾನಗಲ್ ಅಷ್ಟೇ ಅಲ್ಲ, ಸಿಂದಗಿದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ವಾತಾವರಣ, ಯುವಕರ ಉತ್ಸಾಹ ನೋಡಿದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಬಾರಿಸುತ್ತೆ ವಿಶ್ವಾಸ. ಸಿದ್ದರಾಮಯ್ಯ ಖಾಲಿ ಡಬ್ಬ ಇದ್ದಂತೆ. ಅವರು ಯಾವ ಅಭಿವೃದ್ಧಿ ಮಾಡದೆ ನಾನು ಕುರುಬ ಅಂತ ಖಾಲಿ ಮಾತನಾಡ್ತಿದ್ದಾರೆ ಅಂತ ಸಿಂದಗಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಒಂದು ರೀತಿ ಖಾಲಿ ಡಬ್ಬ ಇದ್ದಂಗೆ. ಆ ಖಾಲಿ ಡಬ್ಬ ಸುಮ್ಮನೆ ಹಿಂಗೆ ಮುಟ್ಟಿಸಿದ್ರೆ ಭಾರಿ ಶಬ್ದ ಬರುತ್ತೆ. ಹಿಂದುಳಿದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಉದ್ಧಾರ ಮಾಡಿದ್ದೀನಿ ಅಂತೇಳಿ ಖಾಲಿ ಡಬ್ಬಕ್ಕೆ ಶಬ್ದ ಕೊಡ್ತಾನೇ ಇದ್ದಾರೆ. ಯಾವ ಕೆಲಸ ಮಾಡಿದ್ದಾರೆ ಹಿಂದುಳಿದವ್ರಿಗೆ, ದಲಿತರಿಗೆ ಹೇಳಿ? ಕರ್ನಾಟಕದಲ್ಲಿ ಜಾತಿ ವಿಷ ಬೀಜ ಬಿತ್ತಿದ್ದೆ ಸಿದ್ದರಾಮಯ್ಯನವರು ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯನವರು ಜಾತಿಗಳನ್ನೇ ಒಡೆದವರು. ಸಿಂದಗಿ, ಹಾನಗಲ್ನಲ್ಲಿ ಜಾತಿವಾರು ಸಭೆಗಳನ್ನ ಮಾಡ್ತಿದ್ದಾರೆ. ಜಾತ್ಯತೀತವಾಗಿದ್ರೆ ಇವರು ಜಾತಿವಾರು ಸಭೆ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಾತಿಯನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು. ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಜಾತಿಗಳ ನಡುವೆ ಕಂದಕ ಸೃಷ್ಟಿ ಮಾಡ್ತಕ್ಕಂಥ ಅವರ ನಡವಳಿಕೆ ಇದೆಯಲ್ಲ, ಅದೇ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅವರು ಗಾಜಿನ ಮನೇಲಿ ಕೂತು ಇನ್ನೊಂದು ಪಕ್ಷದ ಮೇಲೆ ಕಲ್ಲು ಹೊಡೆಯತಕ್ಕಂಥದ್ದು ಇದೆಯಲ್ಲ, ಮೊದಲು ಅವರಲ್ಲಿ ಇರ್ತಕ್ಕಂಥ ನಡವಳಿಕೆ ಅದನ್ನೇನು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರು ಜಾತಿ ಸಮಾವೇಶಗಳನ್ನು ಯಾಕೆ ಮಾಡ್ತಾ ಇದ್ದೀರಿ? ರಾಷ್ಟ್ರೀಯ ಪಕ್ಷಗಳಿಂದ ಪ್ರಾದೇಶಿಕ ಪಕ್ಷ ಮುಗಿಸುತ್ತಿದ್ದಾರೆ ಅನ್ನೋ ದೇವೇಗೌಡ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಾವ್ಯಾಕೆ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋಣ? ಅವರ ನಡವಳಿಕೆಗಳಿಂದ, ತತ್ವ ಸಿದ್ಧಾಂತಗಳಿಂದ ಅವರೇ ಮುಗಿದು ಹೋಗ್ತಾರೆ ಅಂತ ವಿಜಯಪುರದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೊಮ್ಮಾಯಿಗೂ ಸಿದ್ದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅವನು ಕುರುಬ ಜನಾಂಗದಲ್ಲಿ ಹುಟ್ಟಿದಾನ, ನಾನು ಕುರುಬ ಜನಾಂಗದಲ್ಲಿ ಹುಟ್ಟಿದವನು ಅಂತ ಕಿಡಿಕಾರಿದ್ರು. ನಾವ್ಯಾಕೆ ಪ್ರಾದೇಶಿಕ ಪಕ್ಷ ಮುಗಿಸಕ್ಕೆ ಹೋಗೋಣ? ಅವರ ನಡವಳಿಕೆಗಳಿಂದ, ಯಾವುದೇ ತತ್ವ ಸಿದ್ಧಾಂತ ಇಲ್ಲದ್ರಿಂದ ಅವರೇ ಮುಗಿದೋಯ್ತಾರೆ. ತಂದೆ ಇದ್ರಲ್ಲ ದೇವೇಗೌಡರು, ಅವರು ಕಾಂಗ್ರೆಸ್ನಲ್ಲೇ ಇದ್ದರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಜನರಿಗೆ ನಂಬಿಕೆಗೆ ಅರ್ಹ ಅಲ್ವಾ? JDS ಸ್ವಾತಂತ್ರ್ಯ ತಂದುಕೊಟ್ಟು. ಹಾಸನದಲ್ಲಿ ಶಾಸಕ ಜಮೀರ್ ಅಹಮದ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ನನ್ನ ಬಗ್ಗೆ ಏನು ಬಿಚ್ಚಿಡಬೇಕೋ ಬಿಚ್ಚಿಡ್ಲಿ, ಅವರ ಪದ ಬಳಕೆ, ಅವರ ಬಗ್ಗೆ ಚರ್ಚೆ ಮಾಡುವುದು ಅನವಶ್ಯಕ. ಕೆಸರ ಮೇಲೆ ಕಲ್ಲು ಎಸೆದ್ರೆ ಯಾರಿಗೆ ಹಾರುತ್ತೆ? ಕೈಯಲ್ಲಿ ಆಗದವನು ಮೈ ಪರಚಿಕೊಂಡಂತೆ ಅಂತ ಕಿಡಿಕಾರಿದ್ದಾರೆ. ಏನು ಬಿಚ್ಚಿಡಬೇಕು ಬಿಚ್ಚಿಡಕ್ಕೆ ಹೇಳಿ, ಅವೆಲ್ಲ ನೋಡಿ ಏನು ಬಿಚ್ಚಿಡ್ತಾರೋ ಬಿಚ್ಚಿಡಲಿ. ನಾವು ಅವರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವರ ಪದ ಬಳಕೆ ಎಲ್ಲ ಯಾರೋ ಕೆಸರ ಮೇಲೆ ಕಲ್ಲು ಎಸ್ತ್ರಿ ಯಾರಿಗೂ ಅದು 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 ಹುಟ್ಟುಗುಣ ನಾವೇನು ಮಾಡೋಕ್ಕಾಗ್ತದೆ? ಕೈಲಾದವನು ಮೈ ಪರಿಚ್ಕೊಂಡಾಗ
ಬಿಜೆಪಿ ಬಳಿ ಹಾನಗಲ್ ಸಿಂದಗಿಗೆ ಅಜೆಂಡಾ ಇಲ್ಲ, ಹೀಗಾಗಿ ಎರಡೂ ಕಡೆ ಬಿಜೆಪಿ ಹಣ ಹಂಚ್ತಾ ಇದೆ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆರೋಪಿಸಿದ್ರು. ಅಲ್ಲದೆ ಹಣ ಹಂಚುತ್ತಿರುವ ಬಿಜೆಪಿಗೆ ಮತದಾರರು ತಕ್ಕ ಉತ್ತರವನ್ನ ಕೊಡಲಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಇತಿಹಾಸ ಸೃಷ್ಟಿಸಲಿದೆ ಅಂತ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. भाजपा के पास जिंदगी और हांगल के लिए क्या एजेंडा है, सिवाय इसके कि बहुत सारे पैसा जो है वो कुछ लोग वहां बांट रहे हैं. पैसे से आप ना ईमान खरीद सकते, ना पैसे से वोट खरीद सकते. इसलिए लोगों ने ये निर्णय कर लिया है कि जो पार्टियां पैसा बांटेंगी वहां पर उनको करारा जवाब. ವಿಜಯಪುರ ಸಿಂದಗಿ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಬಂಜಾರ ಕಸೂತಿ ಕೆಲಸಕ್ಕೆ 100 ಕೋಟಿ ಕೊಡ್ತೇನೆ. ನಾನು ಪಿಟಿ ಪರಮೇಶ್ವರ್ ನಾಯಕ್ನನ್ನು ಮಂತ್ರಿ ಮಾಡಿದ್ದೆ ಅಂತ ಸಿದ್ದರಾಮಯ್ಯ ಹೇಳಿದರು. ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಕಸುಬು ಇದೆಯಲ್ಲ, ಕಸುಬು ಏನಂತ ಕರೀತಾರೆ, ಕಸೂತಿ ಕೆಲಸ, ಬಂಜಾರ ಸಂಸ್ಕೃತಿ ಕಸೂತಿ ಕೆಲಸ, ಈ ಕೆಲಸ ಅಭಿವೃದ್ಧಿ ಪಡಿಸಲಿಕ್ಕೆ 100 ಕೋಟಿ ರೂಪಾಯಿಗಳೆಲ್ಲ ಜೆಡಿಎಸ್ ಪಕ್ಷದ ಸಂಪರ್ಕ ಮುಗ್ಧ ಹಳ್ಳಿಗಳ ಜನರೊಂದಿಗೆ ನಿಮ್ಮಿಂದ ಬೆಳೆದಿರೋದು ನಾವು. ನಮ್ಮ ಕುಟುಂಬದಲ್ಲಿ ದುಡ್ಡು ಇಟ್ಕೊಂಡು ರಾಜಕಾರಣ ಮಾಡಿಲ್ಲ ಅಂತ ತುಮಕೂರಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮಂತಹ ಸಾವಿರಾರು ಜನರ ಬೆಂಬಲ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದೇವೆ. ನಿಮ್ಮ ಆಶೀರ್ವಾದದಿಂದ ಕೆಲಸ ಮಾಡಿದವರು ನಾವು. ಪಕ್ಷ ಕಟ್ಟಿದ ಪರಿಯನ್ನ ನೆನೆದು ಕುಮಾರಸ್ವಾಮಿ ಭಾವುಕರಾದರು. ನಮ್ಮ ಸಂಪರ್ಕ ನಿಮ್ಮಂತ ಹಳ್ಳಿಯನ್ನ ಮುಗ್ಧ ಜನ ನಿಂತಿರಿ, ನಿಮ್ಮಿಂದ ಬೆಳೆದಿರೋದು ನಾವು. ನಮ್ಮ ಕುಟುಂಬದಲ್ಲಿ ನಾವು ದುಡ್ಡು ಇಟ್ಕೊಂಡು ರಾಜಕೀಯ ಮಾಡಲಿಲ್ಲ. ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರ ಬೆಂಬಲ, ನಿಮ್ಮ ಒಂದು ಆಶೀರ್ವಾದದಿಂದ ಕೆಲಸ ಮಾಡಿರೋಲ್ಲ. ಸೂಟ್ಕೇಸ್ ತಗೊಂಬನ್ನಿ ಅಂದ್ರು ಅಂತಲ್ಲಿ ಏನು ಹೇಳ್ತಾರಲ್ಲ ಮಹಾನುಭಾವರು, ಆ ದೇವರನ್ನು ನಿಂತರು ನೋಡ್ಕೊತಾನೆ ಇವ್ರನ್ನೆಲ್ಲ. ಆ ದೇವರಿದ್ದು ಅಲ್ಲಿಂದ ನನ್ನ ಮೇಲೆ. ರಾಜ್ಯಾದ್ಯಂತ ಇಂದಿನಿಂದ 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಶಾಲೆಗಳು ಓಪನ್ ಆಗಿದೆ. 20 ತಿಂಗಳ ಬಳಿಕ ಶಾಲೆಗಳು ತೆರೆದಿದ್ದು, ಶಾಲಾ ಸಿಬ್ಬಂದಿ ಮಕ್ಕಳಿಗೆ ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಹಬ್ಬದ ವಾತಾವರಣವಿತ್ತು. ಶಿಕ್ಷಕರು ಶಾಲಾ ಸಿಬ್ಬಂದಿ ಮುಖದಲ್ಲಿ ಸಂತಸ ಮನೆ ಮಾಡಿತು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನ ಬಿಇಎಸ್ ಶಾಲೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಬಲೂನ್, ರಂಗೋಲಿ, ತೋರಣ ಕಟ್ಟಿ ಪುಟಾಣಿಗಳಿಗೆ ಸ್ವಾಗತವನ್ನ ಕೋರಲಾಯಿತು. ಇತ್ತ ಶಿವಮೊಗ್ಗದ ಮಲವಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶಿಕ್ಷಣ ಸಚಿವ ನಾಗೇಶ್ ಭೇಟಿ ನೀಡಿ ಪರಿಶೀಲಿಸಿದರು. 10-15 ದಿನಗಳಿಂದ ಪೋಷಕರು ಶಾಲೆ ಪ್ರಾರಂಭ ಯಾವತ್ತಾಗುತ್ತೋ ಅಂತ ಕಾಯ್ತಿದ್ರು. ನಾನು ಈ ಶಿವಮೊಗ್ಗ ಜಿಲ್ಲೆಗೆ ಬಂದು ಈ ಶಾಲೆಯನ್ನು ನೋಡಿದಾಗ ಮಕ್ಕಳುಗಳನ್ನ ಜೊತೆ ಇದ್ದಾಗ ತುಂಬ ಸಂತೋಷ ಆಯಿತು. ತುಂಬ ಸಂತೋಷವಾಗಿ ಮಕ್ಕಳುಗಳು ಶಾಲೆಗೆ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಕಡೆಯ ನ್ಯೂಸ್ಗಳು ಈಗಾಗಲೇ ಬರ್ತಾ ಇದೆ. ತುಂಬ ಶಾಲೆಗಳಲ್ಲಿ ಪೋಷಕರು ಬಂದು ಶಿಕ್ಷಕರ ಜೊತೆ ಅವರ ಮೊದಲನೇ ದಿನ ಮಗು ಬಂದಾಗ ಶಾಲೆಗೆ ಬಂದಾಗ ಏನು ಖುಷಿ ಪಟ್ಕೊಂಡು ಬರ್ತಿತ್ತು ಅದೇ ಖುಷಿನ ಪಟ್ಟು. ರಾಜ್ಯಾದ್ಯಂತ ಇಂದಿನಿಂದ 1ರಿಂದ 5ನೇ ಶಾಲಾ ತರಗತಿ ಆರಂಭವಾಗಿವೆ. ರಾಮನಗರದ ಪಾದರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ಪತ್ತೆಯಾಗಿದೆ. ಮಕ್ಕಳ ಬಿಸಿಯೂಟ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಂಡುಬಂದಿದೆ. ಅಕ್ಷರ ದಾಸೋಹ ಯೋಜನೆಯಲ್ಲಿ ಬಂದಿದ್ದ ಅಕ್ಕಿ ಮೂಟೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ. ಪ್ರಾಥಮಿಕ ಶಾಲೆ ಆರಂಭದ ಹೊತ್ತಲ್ಲೇ ಸರ್ಕಾರಕ್ಕೆ ಹೊಸ ಟೆನ್ಷನ್ ಶುರುವಾಗಿದೆ. ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ಶಾಲಾ ಶಿಕ್ಷಕರೇ ತಲೆನೋವಾಗಿದೆ. ಯಾಕಂದ್ರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಶಿಕ್ಷಕರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪಾಠ ಮಾಡ್ತಿದ್ದಾರೆ. ಸರ್ಕಾರ ಸ್ಪಂದಿಸದಿದ್ರೆ ತರಗತಿ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಕೊಪ್ಪಳದಲ್ಲೂ ಶಿಕ್ಷಕರು ಪ್ರತಿಭಟನೆ ಮಾಡಿದ್ರು. 21ನೇ ತಾರೀಕಿಂದ ನಾವು ಈ ತಿಂಗಳ 29ನೇ ತಾರೀಕುವರೆಗೂ ಕಪ್ಪು ಪಟ್ಟಿ ಧರಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಕ್ಕಳಿಗೆ ಯಾವುದೇ ರೀತಿಯ ಪಾಠ ಪ್ರವಚನಕ್ಕೆ ತೊಂದರೆ ಆಗದಂತೆ ನಾವು ನಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದೇವೆ. ಇದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಪ್ರಮೋಷನ್ ವಿಷಯದಲ್ಲಾಗಿರ್ಬೋದು, ಆಮೇಲೆ ಮುಖ್ಯೋಪಾಧ್ಯಾಯರಿಗೆ ಒಂದು ಸಲ ಬಡ್ತಿ ಬಂದರೆ ಅವರಿಗೆ 10-15 ವರ್ಷದ ಅಥವಾ 20 ವರ್ಷಗಳ ಒಂದು ಏನು ಇನ್ಕ್ರಿಮೆಂಟ್ ಇದೆ ಅದನ್ನು ಸ್ಥಗಿತಗೊಳಿಸಲಾಗಿದೆ. ಅದಕ್ಕೆ ನಾವು
ನಿರ್ಮಾಪಕ ಸೌಂದರ್ಯ ಜಗದೀಶ್ ಪುತ್ರ ಹಾಗೂ ಬೌನ್ಸರ್ಗಳಿಂದ ಮನೆ ಕೆಲಸದವರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸ್ಯಾಂಡಲ್ವುಡ್ ನಟರೊಬ್ಬ ರಾಜಿ ಪಂಚಾಯಿತಿಗೆ ದೂರುದಾರಿಗೆ ಕರೆ ಮಾಡಿದ್ರಂತೆ. ಗಲಾಟೆ ದೊಡ್ಡದು ಮಾಡದಂತೆ ರಾಜಿ ಮಾಡಲು ಪ್ರಯತ್ನಿಸಿದ್ದಾರಂತೆ. ಇತ್ತ ದೂರು ದಾಖಲಾಗಿ 42 ಗಂಟೆಗಳಾದರೂ ಆರೋಪಿಗಳ ಸುಳಿವಿಲ್ಲ. ಇನ್ನು ಪೊಲೀಸರು ಸೌಂದರ್ಯ ಜಗದೀಶ್ ಮನೆಗೆ ಆಗಮಿಸಿ ಮನೆಯಲ್ಲಿದ್ದವರ ಬಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜಿಸಿವೆ. ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಬಿಡಿಎಯಿಂದ ಒತ್ತುವರಿ ಆಗಿದ್ದ ಜಾಗವನ್ನು ತೆರವು ಕಾರ್ಯಾಚರಣೆ ಮಾಡಲಾಯಿತು. ಪೊಲೀಸರಿಂದ ಬಿಗಿ ಬಂದೋಬಸ್ತ್ನಲ್ಲಿ ಕೆಂಪಾಪುರ, ಸೋಮಶೆಟ್ಟಿಹಳ್ಳಿ, ಲಕ್ಷ್ಮೀಪುರ, ಗಾಣಿಗರಹಳ್ಳಿಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಸ್ಥಳಕ್ಕೆ ಶಾಸಕ ಮಂಜುನಾಥ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಸ್ಥಳಕ್ಕೆ ಆಗಮಿಸಿದ್ದ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಮಳೆಯಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕಂದವಾರ ಕೆರೆ ಕೆಳಭಾಗದಲ್ಲಿ ಜಮೀನು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. 15ನೇ ವಾರ್ಡ್ ಸಂಪೂರ್ಣ ಜಲಾವೃತವಾಗಿದೆ. ಮೊಣಕಾಲಿನ ತನಕ ನೀರು ತುಂಬಿಕೊಂಡಿದ್ದು ಜನ ಪರದಾಡುತ್ತಿದ್ದಾರೆ. ರಾಜಕಾಲುವೆಗಳ ಒತ್ತುವರಿಯಿಂದ ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಇಲ್ಲಿನ ಜನ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ. 200 ವರ್ಷಗಳ ಇತಿಹಾಸವಿರೋ ಪುರಾತನ ಪಂಚಗವಿ ಮಠ ಕಟ್ಟಡ ಮಳೆಯಿಂದಾಗಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸುಮಾರು 20 ವಿದ್ಯಾರ್ಥಿಗಳು ಪಂಚಗವಿ ಮಠದಲ್ಲಿ ವಾಸ್ತವ್ಯ ಹೂಡಿದ್ರು. ಮಂಡ್ಯದಲ್ಲಿ ಕಳೆದ ರಾತ್ರಿ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಜಿಲ್ಲೆಯ ಹಲವೆಡೆ ಬೆಳೆ ನಾಶವಾಗಿದೆ. ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದ್ದು ಚಂದಗಿರಿ ಕೊಪ್ಪಲು ಗ್ರಾಮದಲ್ಲಿ 100 ಎಕರೆ ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ಅಲ್ಲಿನ ಬೆಳೆಗಳೆಲ್ಲ ಹಾನಿಯಾಗಿರುವಂತದ್ದು. ಇದೀಗ ಅಲ್ಲಿ ಬೆಳೆದಿದ್ದಂತಹ ಕಬ್ಬು, ಭತ್ತ, ಅಡಿಕೆ, ತೆಂಗು ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದೆ. ದಾವಣಗೆರೆಯಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯ ಅಬ್ಬರಕ್ಕೆ 10 ವರ್ಷದ ನಂತರ ಏಷ್ಯಾದ 2ನೇ ಅತಿ ದೊಡ್ಡ ಸೂಳೆಕೆರೆಗೆ ಕೋಡಿ ಒಡೆದಿದೆ. ಕೆರೆ ಕೋಡಿ ಬಿದ್ದು ಅಡಿಕೆ ತೋಟ, ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ಅಡಿಕೆ, ಭತ್ತ, ಬಾಳೆ ಬೆಳೆ ನಾಶವಾಗಿದೆ. ವರುಣನ ರೌದ್ರಾವತಾರಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮುಂಬೈ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎನ್ಸಿಬಿ ವಲಯ ನಿರ್ದೇಶಕರ ವಿರುದ್ಧವೇ ಲಂಚದ ಆರೋಪ ಕೇಳಿ ಬರ್ತಿದೆ. ಈ ಹಿನ್ನೆಲೆ ವಿಶೇಷ ಎನ್ಡಿಪಿಎಸ್ ಕೋರ್ಟ್ಗೆ ಎನ್ಸಿಬಿ ವಲಯ ನಿರ್ದೇಶಕ ಸಮೀರ್ ವಾಂಖೆಡೆ ಹಾಜರಾಗಿದ್ರು. ಕೇಸ್ ಮುಚ್ಚಿ ಹಾಕಲು 25 ಕೋಟಿ ಲಂಚ ಕೇಳಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ಆರೋಪಿಯನ್ನ ಎನ್ಸಿಬಿ ಅಧಿಕಾರಿ ಸಮೀರ್ ವಾಂಖೆಡೆ ನಿರಾಕರಿಸಿದ್ದಾರೆ. ಅಂದ್ರೆ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅಲ್ಲದೆ ಎನ್ಸಿಬಿ ಅಧಿಕಾರಿಗಳಿಗೆ ನನಗೆ ಬೆದರಿಕೆ ಹಾಕ್ತಿದ್ದಾರೆ, ತನಿಖೆಗೆ ಅಡ್ಡಿಪಡಿಸಲು ಪ್ರಯತ್ನ ಪಡ್ತಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ತನ್ನನ್ನ ಗುರಿಯಾಗಿಸಲಾಗಿದೆ. ನನ್ನ ಮತ್ತು ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ನ ಕೆರಿಯರ್ನಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತ ಸಮೀರ್ ವಾಂಖೆಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಕಲಬುರಗಿಯಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಬ್ಲೂಟೂತ್ ಮೂಲಕ ಉತ್ತರ ಬರೆಯಲು ಪ್ಲಾನ್ ಮಾಡಿದ್ದ 3 ಅಭ್ಯರ್ಥಿ ಸೇರಿದಂತೆ 11 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಬನಿಯನ್ ಒಳಗೆ ಡಿವೈಸ್ ಇಟ್ಕೊಂಡು ಪರೀಕ್ಷೆಗೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ರು. ನಗರದ ಪ್ರೀತಮ್ ಲಾಡ್ಜ್ನಲ್ಲಿ ಕುಳಿತು ಗ್ಯಾಂಗ್ ಸ್ಕೆಚ್ ಹಾಕಿತು. ಅಪರಾಧ ವಿಭಾಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 11 ಜನರನ್ನು ಬಂಧಿಸಿದ್ದಾರೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರವಾಗಿದೆ. 2 ಬೆಡ್ಗಳಲ್ಲಿ 3 ಬಾಣಂತಿಯರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಹಾಸಿಗೆ ಜೋಡಿಸಿ 3 ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಹಸುಗೂಸಿನ ಜೊತೆ ಇಕ್ಕಟ್ಟಿನಲ್ಲೇ ಬಾಣಂತಿಯರು ಮಲಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅವ್ಯವಸ್ಥೆಯ ಗೂಡಾದ ಮಂಡ್ಯ ಮಿಮ್ಸ್ ಆಸ್ಪತ್ರೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಯಿಂದ ತಪ್ಪಿಸಿಕೊಳ್ಳಲು ಹೋಗಿ ಬೈಕ್ ಸವಾರ ಕೆಳಗೆ ಬಿದ್ದಿದ್ದಾನೆ. ರಸ್ತೆಗೆ ಬೀಳ್ತಾ ಇದ್ದಂತೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದೆ. ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬೆಂಗಳೂರಿನಿಂದ ಅಡಿಪಾಯ ಕಲ್ಲುಗಳ ರವಾನೆಯಾಗಿದೆ. ಸಾದಹಳ್ಳಿ ಮತ್ತು ಕೊಯ್ರಾ ಕಲ್ಲು ಕ್ವಾರಿಗಳಿಂದ ಅಡಿಪಾಯ ಕಲ್ಲುಗಳನ್ನು ರವಾನಿಸಲಾಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಸದಾನಂದಗೌಡ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅಡಿಪಾಯ ಕಲ್ಲು ತುಂಬಿದ್ದ ಟ್ರಕ್ಗಳಿಗೆ ಚಾಲನೆ ಕೊಟ್ಟಿದ್ದಾರೆ.
ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಲು ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ಮಾಡ್ತಾ ಇದೆ. ಸರ್ಕಾರವನ್ನು ಪದೇ ಪದೇ ಎಚ್ಚರಿಸುತ್ತಲೇ ಇದೆ. ನಿಮ್ಮ ನ್ಯೂಸ್ 18 ಅಭಿಯಾನಕ್ಕೆ ಪುಟಾಣಿ ಬಾಲಕಿ ಕೈ ಜೋಡಿಸಿದ್ದಾಳೆ. ರಸ್ತೆ ಗುಂಡಿ ಮುಚ್ಚುವಂತೆ ಸಿಎಂ ಬೊಮ್ಮಾಯಿಗೆ ಬಾಲಕಿ ಧವನಿ ಮನವಿ ಮಾಡಿದ್ದಾರೆ. ಅಲ್ಲದೆ ತಾನು ಕೂಡಿಟ್ಟ ಹಣವನ್ನು ನಿಮಗೆ ಕೊಡ್ತೀನಿ, ರಸ್ತೆ ಗುಂಡಿಗಳನ್ನ ಮುಚ್ಚಿಸಿ ಅಂತ ಬೆಂಗಳೂರಿನ ಹೆಗ್ಗನಹಳ್ಳಿ ನಿವಾಸಿ ಬಾಲಕಿ ಧವನಿ ಹೇಳಿಕೆ ಕೊಟ್ಟಿದ್ದಾಳೆ. ಬೆಂಗಳೂರಲ್ಲಿ ರಸ್ತೆಗಳೇ ಸರಿ ಇಲ್ಲ, ಎಲ್ಲಂದ್ರಲ್ಲೇ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಅದರಿಂದ ಸುಮಾರು ಜನ ಸತ್ತೋಗ್ತಾ ಇದ್ದಾರೆ. ಅವ್ರು ಸತ್ತೋಗೋದ್ರಿಂದ ಅವ್ರ ಕುಟುಂಬದವರು ಹೇಗೆ ಜೀವನ ಮಾಡ್ತಾರೆ ನೀವೇ ಹೇಳಿ ತಾತ. ಕೆಲಸಕ್ಕೆ ಅಂತ ಹೊರಗಡೆ ಹೋಗಿರ್ತಾರಲ್ವಾ, ಅವ್ರ ಕುಟುಂಬದವರು ಹೇಗೆ ಬರ್ತಾರೋ ಎಲ್ಲಿರ್ತಾರೋ ಏನು ಅಂತ ಕಾಟಾಡ್ತಾರೆ ಅವ್ರನ್ನ. ನಮ್ಮ ಅಪ್ಪ ಅಮ್ಮ ನನಗೆ ಚಾಕ್ಲೇಟ್ ತಗೋ ಅಂತ ಕೊಟ್ಟಿರ್ತಾರಲ್ವಾ ದುಡ್ಡನ್ನ, ಅದನ್ನ ಬೇಕಾದ್ರೂ ಕೊಡ್ತೀನಿ ತಾತ, ಪ್ಲೀಸ್ ತಾತ ಆ ಗುಂಡಿಗಳನ್ನ ಮುಚ್ಚ್ರಿ ತಾತ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಆಲೂರು ತಾಲೂಕಿನ ಮಗ್ಗೆ ಬಳಿ ಕಾಡಾನೆಗಳು ಹಿಂಡು ಹಿಂಡಾಗಿ ಓಡಾಡ್ತಿವೆ. ಕಾಡಾನೆಗಳ ಓಡಾಟದಿಂದ ಅಪಾರ ಪ್ರಮಾಣದ ಕಾಫಿ, ಮೆಣಸು, ಭತ್ತದ ಬೆಳೆ ನಾಶವಾಗಿದೆ. ಬೆಂಗಳೂರಲ್ಲಿ ಜನವಸತಿ ಸ್ಥಳದಲ್ಲಿ ಸಾರ್ವಜನಿಕರ ವಿರೋಧದ ನಡುವೆ ಸಪ್ತಗಿರಿ ಸ್ಪಿರಿಟ್ ಹೆಸರಲ್ಲಿ ಬಾರ್ ಓಪನ್ ಆಗಿದೆ. ಬಾರ್ ಓಪನ್ ಆಗಿದ್ದಕ್ಕೆ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಸ್ಥಳೀಯ ನಿವಾಸಿಗಳು ಮುಂದಾಗಿದ್ರು. ತಕ್ಷಣವೇ ಕಾಮಾಕ್ಷಿಪಾಳ್ಯ ಪೊಲೀಸರು ಆತ್ಮಹತ್ಯೆಗೆ ಯತ್ನಿಸಿದವರನ್ನ ರಕ್ಷಿಸಿದ್ದಾರೆ. ಈ ಘಟನೆ ಹೆಗ್ಗನಹಳ್ಳಿಯ ಗಜಾನನ ನಗರದಲ್ಲಿ ನಡೆದಿದೆ. ರಾಘವೇಂದ್ರ ಹಾಗೂ ಓರ್ವ ಮಹಿಳೆಯಿಂದ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ 9 ಹೊಸ ಮೆಡಿಕಲ್ ಕಾಲೇಜುಗಳನ್ನು ಉದ್ಘಾಟಿಸಿದ್ದಾರೆ. ಸಿದ್ಧಾರ್ಥ ನಗರದಿಂದ ವರ್ಚುವಲ್ ಮೂಲಕ ಹೊಸ ಕಾಲೇಜುಗಳಿಗೆ ಚಾಲನೆ ನೀಡಿದರು. 2329 ಕೋಟಿ ರೂಪಾಯಿ ವೆಚ್ಚದಲ್ಲಿ 9 ಮೆಡಿಕಲ್ ಕಾಲೇಜುಗಳನ್ನು ನಿರ್ಮಿಸಲಾಗಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಚಿತ್ರರಂಗದ ಖ್ಯಾತ ನಟನಟಿಯರು ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ನೀಡಿ ಗೌರವಿಸಿದ್ದಾರೆ. ದೀಪಾವಳಿಗೆ ಮುಂಚಿತವಾಗಿ ಮೇಕಿಂಗ್ ಆಫ್ ಜಿಯೋ ಫೋನ್ ನೆಕ್ಸ್ಟ್ ಚಿತ್ರವನ್ನ ಜಿಯೋ ಬಿಡುಗಡೆ ಮಾಡಿದೆ. ಬಹು ನಿರೀಕ್ಷಿತ ಫೋನ್ಗಳಲ್ಲಿ ಒಂದಾದ ಜಿಯೋ ಫೋನ್ ನೆಕ್ಸ್ಟ್ ಅನ್ನ ಪ್ರಾರಂಭಿಸುವುದರ ಹಿಂದಿನ ದೃಷ್ಟಿ ಮತ್ತು ಕಲ್ಪನೆಯ ಒಳನೋಟವನ್ನ ಕಿರು ವಿಡಿಯೋ ಅನಾವರಣ ಮಾಡಿದೆ. ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ ಹಾಗೆ ಮೇಡ್ ಇಂಡಿಯನ್ಸ್ ಆಗಿರೋ ಈ ಹೊಸ ಫೋನ್ ಈಗಾಗಲೇ ಜಾಗತಿಕ ಗಮನ ಸೆಳೆಯಲು ಆರಂಭಿಸಿದೆ. ಜಿಯೋ ಫೋನ್ ನೆಕ್ಸ್ಟ್ ಹೊಸ ರೀತಿಯ ತಂತ್ರಜ್ಞಾನವನ್ನ ಹೊಂದಿದೆ. ಇನ್ನು ವಾಯ್ಸ್ ಅಸಿಸ್ಟೆಂಟ್, ನಿಮ್ಮ ಆಯ್ಕೆಯ ಭಾಷೆಯ ಟ್ರಾನ್ಸ್ಲೇಟ್, ಸ್ಮಾರ್ಟ್ ಕ್ಯಾಮೆರಾ, ಆಟೋಮ್ಯಾಟಿಕ್ ಸಾಫ್ಟ್ವೇರ್ ಅಪ್ಗ್ರೇಡ್ ಹಾಗೆ ಆಂಡ್ರಾಯ್ಡ್ನಿಂದ ಚಾಲಿತವಾದ ಹೊಸದಾಗಿ ವಿನ್ಯಾಸಗೊಳಿಸಲಾಗಿದ್ದ ಪ್ರಗತಿ ಓಎಸ್ ದೀರ್ಘಾವಧಿಯ ಬ್ಯಾಟರಿ ಬಾಳಿಕೆಯನ್ನ ಖಾತರಿಪಡಿಸಿಕೊಂಡು ಅತ್ಯುತ್ತಮ ಕಾರ್ಯಕ್ಷಮತೆಯನ್ನ ಖಾತ್ರಿಪಡಿಸಿದೆ. ಲಸಿಕೆ ಜೀವವನ್ನು ಉಳಿಸುತ್ತೆ, ಇದು ನಮಗೆಲ್ಲ ಗೊತ್ತು. ಆದರೆ ನಿಜಕ್ಕೂ ಲಸಿಕೆ ಕೆಲಸ ಮಾಡುತ್ತೆ, ಸುರಕ್ಷಿತವಾಗಿದೆ ಅಂತ ವಿಶ್ವಾಸ ಮೂಡಿಸೋದು ಯಾರು? ಪಂಜಾಬ್ನ ಈ ನರ್ಸ್ಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇದ್ದು ಕೋವಿಡ್-19ಗೆ ತುತ್ತಾಗಿದ್ರು. ಕೊರೋನಾ ವಿರುದ್ಧದ ಲಸಿಕೆ ಕುರಿತು ಜಾಗೃತಿ ಮೂಡಿಸುತ್ತಿರುವ ನೆಟ್ವರ್ಕ್ 18 ಹಾಗೂ ಫೆಡರಲ್ ಬ್ಯಾಂಕ್ನ ಅಭಿಯಾನದ ವೇಳೆ ಈ ನರ್ಸ್ ಕಲಂತ್ ಕೌರ್ ಅಮೃತ್ಸರದಲ್ಲಿ ಸಿಕ್ಕಿದ್ರು. ಬನ್ನಿ ಅವರ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಐವತ್ತಾರು ವರ್ಷದ ಲಖವಂತ್ ಕೌರ್ಗೆ ಇದು ಎಂದಿನಂತೆ ಮತ್ತೊಂದು ಕೆಲಸದ ದಿನ. ಅಮೃತ್ಸರ ನಗರದ ಹೊರ ಪ್ರದೇಶ ಮಹಲ್ನ ನರ್ಸ್. ಫ್ರಂಟ್ಲೈನ್ ವರ್ಕರ್ ಆಗಿ ಅವರ ಜವಾಬ್ದಾರಿ ಅತ್ಯಂತ ಮಹತ್ವದ್ದು. ಕೊರೋನಾ ಹಾಗೂ ಇತರೆ ರೋಗಿಗಳ ವಿರುದ್ಧ ಜನರಿಗೆ ಲಸಿಕೆ ನೀಡುವವರಲ್ಲಿ ಇವರು ಕೂಡ ಒಬ್ಬರು. मेरे और मेरे परिवार ने सभी ने टीका ले लिया है और मैंने भी ले लिया है. मुझे सेकंड डोज भी लग गई है. अब इससे ये है फ़ायदा कि मुझे अभी कोरोना नहीं होगा, मैं बच सकती हूँ. ಈ ನರ್ಸ್ ಕೆಲಸ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೂ ಲಸಿಕೆ ಕುರಿತು ಭಯ ದೂರ ಮಾಡೋದು. लोग पूछते हैं हमें शुगर है, बीपी बढ़ता है,
जहाँ कई लोग ऐसे भी हैं जो बोलते हैं कि हमें हार्ट की प्रॉब्लम है, हमें टीका लग सकता है कि नहीं लग सकता है। तो वैसे तो ऐसा कुछ भी नहीं है कि टीका नहीं लगना, सभी को लगता है। तो अगर किसकी ज़्यादा मुश्किल हो, जैसे किसी को एलर्जी हो, उसकी कोई वो हम डॉक्टर से पूछते हैं। 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ಕಲ್ವಂತ್ ಕೌರ್ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೊಂದು ದಿನ ಇವರ ಮನೆಗೆ ಕೊರೋನಾ ಪ್ರವೇಶವಾಯಿತು. ಹಾಗಾದ್ರೆ ಆಕೆಯನ್ನ ರಕ್ಷಿಸಿದ್ದು ಏನು? ಕೊರೋನಾ ಲಸಿಕೆಯ 2 ಡೋಸ್. मेरे को शुगर की प्रॉब्लम है, शुगर की प्रॉब्लम के बावजूद भी मेरे को कोई मुश्किल नहीं आई। उसका यही कारण है कि मेरे को दोनों टीके लगे थे और मेरे पति को नहीं लगे थे। मैं तो यही सभी को उदाहरण देती हूँ कि मेरे को कुछ नहीं हुआ, मैं बिल्कुल ठीक ठाक हूँ। मेरे को कोरोना भी हुआ, मैं शुगर की मरीज भी थी, फिर भी मेरे को कुछ नहीं हुआ। जबकि मेरे पति उनकी अच्छी डाइट है, उनको कोई शुगर की प्रॉब्लम, कोई बीपी की प्रॉब्लम नहीं है, वो हॉकी के प्लेयर है, अच्छी डाइट खाते हैं, अपनी कसरत करते हैं। तो उनको फिर भी इतना उनका शरीर फिट था, फिर भी उनको बहुत सारी मुश्किलें आई। ಯಾವುದೇ ಸಮಸ್ಯೆ ಇಲ್ಲದೆ ಮಾರಣಾಂತಿಕ ರೋಗದ ವಿರುದ್ಧ ಗೆದ್ದು ನಿಲ್ಲೋದು ಅಂದ್ರೆ ತಮಾಷೆಯಲ್ಲ. ಇದಕ್ಕಾಗಿ ಲಕ್ವಂತ್ ಕೌರ್ ಖುಷಿಯಾಗಿದ್ದಾರೆ. मेरे को बहुत अच्छा लगता है, अच्छा फील होता है कि मेरे को दोबारा ज़िंदगी मिली है, क्योंकि मैंने जितने भी लोगों को देखा है और सुना भी है कि उनको शुगर थी और उनको कोरोना हो गया और बच नहीं पाया। ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು